ವಿಶೇಷ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಇಂದಿನ ವಿಶೇಷ ವ್ಯಕ್ತಿ ಯಾರಪ್ಪ ಅಂದರೆ ವೇದಬ್ರಹ್ಮಶ್ರೀ ಸತ್ಯನಾರಾಯಣರವರು, ಪ್ರಖ್ಯಾತ ಜ್ಯೋತಿಷಿಗಳು, ಚಂದ್ರಶೇಖರಪುರ, ತುಮಕೂರು ಜಿಲ್ಲೆ. ಇವರು ಶ್ರೀಯುತ ಪ್ರಭಾಕರ ಶಾಸ್ತ್ರಿ ಮತ್ತು ಶ್ರೀಮತಿ ಸಾವಿತ್ರಮ್ಮರವರ ಸುಪುತ್ರರಾಗಿ ಜನಿಸಿರುತ್ತಾರೆ. ಇವರು ನರಸಿಂಹಶಾಸ್ತ್ರಿಗಳವರ ಶಿಷ್ಯರಾಗಿ ಅವರ ಮೊಮ್ಮಗನಾಗಿ ಅವರ ಬಳಿ ಜ್ಯೋತಿಷ್ಶಾಸ್ತ್ರದ ಅಧ್ಯಯನವನ್ನು ನಡೆಸಿರುತ್ತಾರೆ. ಇವರು ಅಂಚೆ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾಗಿ ಪ್ರಸ್ತುತ ಚಂದ್ರಶೇಖರಪುರದ ರಾಮಮಂದಿರದಲ್ಲಿ ಅರ್ಚಕರಾಗಿ ನಿರ್ವಹಿಸುತ್ತಿದ್ದಾರೆ. ಇವರು ಸಂಸ್ಕೃತ ಮತ್ತು ವೇದಕ್ಕಾಗಿ, ಅದರ ಉತ್ತೇಜನಕ್ಕಾಗಿ ಸಂಸ್ಕೃತ ಪಾಠಶಾಲೆಯನ್ನು ತೆರೆದು ಅನೇಕ ವಿದ್ಯಾರ್ಥಿಗಳಿಗೆ, ಯುವಕರಿಗೆ, ಸಂಸ್ಕೃತಾಭಿಲಾಷಿಗಳಿಗೆ ದಾರಿದೀಪವಾಗಿದ್ದಾರೆ. ಇವರು ನಮ್ಮನ್ನು ಉದ್ದೇಶಿಸಿ ಎರಡು ಮಾತನ್ನು ಜ್ಯೋತಿಷ್ಶಾಸ್ತ್ರದ ಬಗ್ಗೆ ತಿಳಿಸ್ಕೊಡಬೇಕು ಅಂತ ಕೇಳ್ಕೊಳ್ತೀನಿ. ಎಲ್ಲರಿಗೂ ನಮಸ್ಕಾರ. ಪಂಚಾಂಗ ಅಂದರೆ ತಿಥಿ, ದಿನ, ವಾರ, ಯೋಗ, ಕರ್ಣ ಅಂತ. ಒಂದು ದಿನಕ್ಕೆ 24 ಗಂಟೆ ಆದರೆ ಜ್ಯೋತಿಷ್ಶಾಸ್ತ್ರದಲ್ಲಿ 60 ಗಳಿಗೆ ಒಂದು ದಿನ ಅಂತ ಕರಿತೀವಿ. ಇದು ಇಂದಿನ ಸೂರ್ಯೋದಯದಿಂದ ಮುಂದಿನ ಸೂರ್ಯೋದಯಕ್ಕೆ ಲೆಕ್ಕ ಆಯಿತು. ಒಂದು ಗಂಟೆಗೆ 2:15 ಅಂತ ಲೆಕ್ಕ ತಗೋಬೇಕು. ಈ ಥರ ಲೆಕ್ಕ ಹಾಕಿದ್ರೆ ಜ್ಯೋತಿಷ್ಶಾಸ್ತ್ರ ತುಂಬ ಉಪಯೋಗ ಆಗುತ್ತೆ. ಇದನ್ನು ಸಾರೋದಕ್ಕೂ ಅರ್ಥ ಮಾಡ್ಕೋಬೇಕಷ್ಟೆ. ಸಂಕ್ಷಿಪ್ತವಾಗಿ ಜ್ಯೋತಿಷ್ಯದ ಬಗ್ಗೆ ತಿಳಿಸಿದಂತಹ ಶ್ರೀಯುತ ವೇದಬ್ರಹ್ಮಶ್ರೀ ಸತ್ಯನಾರಾಯಣರವರಿಗೆ ಧನ್ಯವಾದಗಳು.